ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಹಾಸನ ಲೋಕಸಭಾ ಚುನಾವಣೆ ಮುಕ್ತಾಯ. ಜಿಲ್ಲೆಯಲ್ಲಿ 77.68% ಮತದಾನ. ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ. ಜೆಡಿಎಸ್ ಕಾರ್ಯಕರ್ತರು ನಡೆಸಿರುವ ಹಲ್ಲೆ ಖಂಡನೀಯ. ಕೂಡಲೇ ತಪ್ಪಿತಸ್ಥರನ್ನ ಬಂಧಿಸಿ ಅವರ ಮೇಲೆ ಕ್ರಮ ಜರುಗಿಸಬೇಕು. ಮುಖಂಡ ದೇವರಾಜೇಗೌಡ ಆಗ್ರಹ. ಹಾಸನಾಂಬ ಆಸ್ಪತ್ರೆಗೆ 3ನೇ ವರ್ಷದ ಸಂಭ್ರಮ. ಏಪ್ರಿಲ್ 30ರಂದು ನುರಿತ ತಜ್ಞ ವೈದ್ಯರ ತಂಡದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಸದುಪಯೋಗಕ್ಕೆ ಡಾಕ್ಟರ್ ಜಿಎನ್ ಬಸವರಾಜು ಕರೆ. ಹಾಸನ ಜಿಲ್ಲೆಯ ಲೋಕಸಭೆ ಚುನಾವಣೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು, ಇತಿಹಾಸದಲ್ಲೇ ಈ ಬಾರಿ ಅತಿ ಹೆಚ್ಚು ಮತದಾನ ನಡೆಯುವ ಮೂಲಕ ದಾಖಲೆ ನಿರ್ಮಾಣವಾಗಿದೆ. ಹೌದು, ಅಂತಿಮ ಮಾಹಿತಿ ಪ್ರಕಾರ ನಿನ್ನೆ ನಡೆದ ಲೋಕಸಭೆ ಚುನಾವಣೆ ಮತದಾನದಲ್ಲಿ ಒಟ್ಟಾರೆ 77.68% ಮತದಾನ ಆಗಿದೆ. ಕಳೆದ ಬಾರಿ 77.35% ಮತದಾನ ಆಗಿತ್ತು. ಇದೇ ಈವರೆಗಿನ ಅತ್ಯಧಿಕ ದಾಖಲೆ ಆಗಿತ್ತು. ಅದು ಈ ಬಾರಿ ಅಳಿಸಿ ಹೋಗಿದ್ದು ಹೊಸ ಇತಿಹಾಸ ನಿರ್ಮಾಣ ಆಗಿದೆ. ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 17,36,610 ಮತದಾರರಲ್ಲಿ 13,48,966 ಮಂದಿ ಮತ ಚಲಾಯಿಸಿದ್ದಾರೆ. ಇವರಲ್ಲಿ 8,63,727 ಪುರುಷ ಮತದಾರರಲ್ಲಿ 6,73,184 ಮಂದಿ ಮತ ಹಾಕಿದರೆ 8,72,840 ಮಂದಿ ಮಹಿಳೆಯರಲ್ಲಿ 6,75,775 ಮಂದಿ ವೋಟ್ ಮಾಡಿದ್ದಾರೆ. ಅಲ್ಲಿಗೆ ಪುರುಷರಿಗಿಂತ 2,591 ಮಂದಿ ಮಹಿಳೆಯರು ಹೆಚ್ಚಾಗಿ ತಮ್ಮ ಜವಾಬ್ದಾರಿ ಪ್ರದರ್ಶನ ಮಾಡಿದ್ದಾರೆ. 43 ಮಂದಿ ಇತರೆ ಮತದಾರರಲ್ಲಿ ಕೇವಲ 7 ಮಂದಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರದಲ್ಲಿ ಅತ್ಯಧಿಕ ಅಂದರೆ 82.07% ಮತದಾನ ಆಗಿದೆ. 1,11,159 ಪುರುಷರ ಪೈಕಿ 91,674 ಮಂದಿ ವೋಟ್ ಮಾಡಿದ್ದಾರೆ. 1,11,159 ಪುರುಷರ ಪೈಕಿ 91,674 ಮಂದಿ ವೋಟ್ ಮಾಡಿದರೆ 1,12,041 ಮಹಿಳಾ ಮತದಾರರಲ್ಲಿ 91,514 ಮಂದಿ ವೋಟ್ ಮಾಡಿದ್ದಾರೆ. ಒಟ್ಟಾರೆ 2,23,209 ಮತದಾರರಲ್ಲಿ 1,83,189 ಮಂದಿ ಮತ ಹಾಕಿದ್ದಾರೆ. ಒಬ್ಬರು ತೃತೀಯ ಲಿಂಗಿ ವೋಟ್ ಮಾಡಿದ್ದಾರೆ. ಒಟ್ಟಾರೆ 82.07% ಮತದಾನ ಆಗಿದೆ. ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪುರುಷರೇ ಮೇಲುಗೈ ಸಾಧಿಸಿದ್ದಾರೆ. ಜಿಲ್ಲಾ ಕೇಂದ್ರವುಳ್ಳ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕಡಿಮೆ ಮತದಾನ ಆಗಿದೆ. ಒಟ್ಟು 2,36,895 ಮತದಾರರಲ್ಲಿ 1,64,105 ಮಂದಿ ಹಕ್ಕು ಚಲಾಯಿಸಿದ್ದಾರೆ. ಇವರಲ್ಲಿ 1,16,11 ಪುರುಷ ಮತದಾರರಲ್ಲಿ 79,955 ಮಂದಿ ವೋಟ್ ಮಾಡಿದರೆ 1,20,871 ಮಹಿಳಾ ಮತದಾರರಲ್ಲಿ 84,150 ಮಂದಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಒಟ್ಟಾರೆ 69.27% ಮತದಾನ ಆಗಿದೆ. ಇಲ್ಲೂ ಕೂಡ ಮಹಿಳೆಯರೇ ಅಧಿಕ ಸಂಖ್ಯೆಯಲ್ಲಿ ಹಕ್ಕು ಚಲಾಯಿಸಿದ್ದಾರೆ. ಶ್ರವಣಬೆಳಗೊಳದಲ್ಲಿ 1,02,985 ಪುರುಷ ಮತದಾರರ ಪೈಕಿ 83,279 ಮಂದಿ ಮತ ಚಲಾಯಿಸಿದರೆ 1,06,003 ಮಂದಿ ಮಹಿಳೆಯರ ಪೈಕಿ 85,238 ಮಂದಿ ವೋಟ್ ಮಾಡಿದ್ದಾರೆ. 2,08,992 ಮಂದಿ ಒಟ್ಟು ಮತದಾರರ ಪೈಕಿ 1,68,519 ಮಂದಿ ವೋಟ್ ಮಾಡಿದ್ದಾರೆ. ಇವರಲ್ಲಿ ಇಬ್ಬರು ಇತರೆ ಮತದಾರರು ಸೇರಿದ್ದಾರೆ. ಒಟ್ಟಾರೆ 80.63% ಮತದಾನ ಆಗಿದೆ. ಇಲ್ಲಿ ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಅರಸೀಕೆರೆಯಲ್ಲಿ 1,08,478 ಪುರುಷ ಮತದಾರರಲ್ಲಿ 88,097 ಮಂದಿ, 1,10,714 ಮಹಿಳೆಯರಲ್ಲಿ 88,162 ಮಂದಿ ಮತ ಹಾಕಿದ್ದಾರೆ. ಇವರಲ್ಲಿ ಇಬ್ಬರು ತೃತೀಯ ಲಿಂಗಿಗಳು ಸೇರಿದ್ದಾರೆ. ಒಟ್ಟಾರೆ 2,19,196 ಮತದಾರರಲ್ಲಿ 1,76,261 ಮಂದಿ ವೋಟ್ ಮಾಡಿದ್ದು, ಒಟ್ಟಾರೆ 80.41% ಮತದಾನ ಆಗಿದೆ. ಇಲ್ಲಿ ಕೊಂಚ ಪ್ರಮಾಣದಲ್ಲಿ ಹೆಚ್ಚಾಗಿ ಮಹಿಳೆಯರು ಮತ ಹಾಕಿದ್ದಾರೆ. ಬೇಲೂರು ವಿಧಾನಸಭಾ ಕ್ಷೇತ್ರದ ಒಟ್ಟು 2,01,235 ಮಂದಿ ಮತದಾರರಲ್ಲಿ 1,53,506 ಮಂದಿ ಮತ ಹಾಕಿದ್ದಾರೆ. 1,1,725 ಪುರುಷ ಮತದಾರರಲ್ಲಿ 76,992 ಮಂದಿ ವೋಟ್ ಮಾಡಿದರೆ 1,1,510 ಮಹಿಳಾ ಮತದಾರರಲ್ಲಿ 76,534 ಮಂದಿ ಹಕ್ಕು ಚಲಾಯಿಸಿದ್ದಾರೆ. ಒಟ್ಟಾರೆ 76.28% ಮತದಾನ ಆಗಿದೆ. ಇಲ್ಲೂ ಕೂಡ ಅಲ್ಪ ಪ್ರಮಾಣದಲ್ಲಿ ಪುರುಷರೇ ಮತದಾನದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅರ್ಕಲಗೂಡು ಇಲ್ಲಿರುವ
ಒಟ್ಟು 2,30,887 ಮತದಾರರಲ್ಲಿ 1,84,353 ಮಂದಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. 1,17,499 ಪುರುಷರ ಪೈಕಿ 93,389 ಮಂದಿ ಹಾಗೂ 1,13,383 ಮಹಿಳಾ ಮತದಾರರಲ್ಲಿ 90,964 ಮಂದಿ ವೋಟ್ ಮಾಡಿದ್ದಾರೆ. ಒಟ್ಟಾರೆ ಶೇಕಡಾ 79.85% ಮತದಾನ ಆಗಿದ್ದು, ಇಲ್ಲಿ ಪುರುಷರು ಹೆಚ್ಚಾಗಿ ಹಕ್ಕು ಚಲಾವಣೆ ಮಾಡಿದ್ದಾರೆ. ಸಕಲೇಶಪುರ ಜಿಲ್ಲೆಯಲ್ಲಿ ಮೀಸಲು ಕ್ಷೇತ್ರವಾಗಿರುವ ಸಕಲೇಶಪುರದಲ್ಲಿ ಮಹಿಳೆಯರೇ ಹೆಚ್ಚಾಗಿ ಹಕ್ಕು ಚಲಾಯಿಸಿದ್ದಾರೆ. 1,03,096 ಪುರುಷರಲ್ಲಿ 81,621 ಮಂದಿ ಹಾಗೂ 1,04,844 ಮಹಿಳೆಯರಲ್ಲಿ 81,785 ಮಂದಿ ವೋಟ್ ಹಾಕಿದ್ದಾರೆ. ಒಟ್ಟಾರೆ 2,07,943 ಮತದಾರರಲ್ಲಿ ಒಬ್ಬರು ಇತರೆ ಮತದಾರರು ಸೇರಿ 1,63,407 ಮಂದಿ ಮತ ಹಾಕಿದ್ದು, ಒಟ್ಟಾರೆ ಶೇಕಡಾ 78.58% ಮತದಾನ ಆಗಿದೆ. ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸೇರಲಿದ್ದು, ಇಲ್ಲಿ ಪುರುಷ ಮತದಾರರು ಹೆಚ್ಚು ವೋಟ್ ಮಾಡಿದ್ದಾರೆ. 1,03,774 ಮಂದಿ ಗಂಡು ಮತದಾರರಲ್ಲಿ 78,197 ಮಂದಿ ಮತ್ತು 1,04,474 ಹೆಣ್ಣು ಮತದಾರರಲ್ಲಿ 77,428 ಮಂದಿ ಮಹಿಳೆಯರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಒಟ್ಟು 2,08,253 ಮತದಾರರಲ್ಲಿ ಒಬ್ಬರು ತೃತೀಯ ಲಿಂಗಿ ಸೇರಿ 1,55,626 ಮಂದಿ ವೋಟ್ ಮಾಡಿದ್ದು, ಶೇಕಡಾ 74.73% ಮತದಾನ ಆಗಿದೆ. ಸಣ್ಣ ಪುಟ್ಟ ಗೊಂದಲ ಹೊರತುಪಡಿಸಿ ಈ ಬಾರಿಯ ಲೋಕಸಭೆ ಚುನಾವಣೆ ಶಾಂತಿಯುತವಾಗಿ ನಡೆದಿದ್ದು, ಇದಕ್ಕೆ ಕಾರಣರಾದ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿದ ಕ್ಷೇತ್ರದ ಮತದಾರರಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ಧನ್ಯವಾದ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಕಾಂಗ್ರೆಸ್ ಗೆಲ್ಲಿಸಬೇಕು ಎಂದು ನಮ್ಮ ನಾಯಕರು ಸೂಚನೆ ನೀಡಿದ್ದರು. ಅದರಂತೆ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ನಾವು ಸಮರ್ಥವಾಗಿ ಚುನಾವಣೆ ಮಾಡಿದ್ದೇವೆ. ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ಒಳ್ಳೆ ರೀತಿಯ ಮತದಾನ ಆಗಿದೆ. ಈ ಅಂಕಿಅಂಶ ನೋಡಿದ್ರೆ ಕಾಂಗ್ರೆಸ್ ಗೆಲ್ಲುವ ಎಲ್ಲಾ ಲಕ್ಷಣ ಇದೆ. 30ರಿಂದ 50,000 ಲೀಡ್ನಲ್ಲಿ ನಾವು ಗೆಲ್ಲುತ್ತೇವೆ. ನಮ್ಮ ಸರ್ಕಾರದ ಗ್ಯಾರಂಟಿ ಅಭ್ಯರ್ಥಿಯ ಸರಳತೆಯ ಗೆಲುವಿಗೆ ಪೂರಕ ಆಗಲಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ನಮಗೆ ಮುನ್ನಡೆ ಸಿಗಲಿದೆ ಎಂಬ ಅಭಿಪ್ರಾಯ ಸಿಕ್ಕಿದೆ. ಆ ದೃಢವಾದ ನಂಬಿಕೆ ನಮಗಿದೆ. ಯಾವುದೇ ರೀತಿಯಾದಂಥ ಒತ್ತಡಕ್ಕೆ ಇದಾಗದೆ ನಿಷ್ಕಲ್ಮಶವಾಗಿ ಏನಿದೆಯೋ ಅದನ್ನು ಇವತ್ತು ಜನಗಳಿಗೆ ತಿಳಿಸಿದ್ದಾರೆ ಅಂತಕ್ಕಂಥ ಭಾವನೆನ ನಾನು ಜಿಲ್ಲಾಧ್ಯಕ್ಷನಾಗಿ ತಿಳಿಸ್ತಾ ಇದ್ದೀನಿ. ಹಾಗೂ ನಮಗೆ ವರಿಷ್ಠರು ಏನು ಒಂದು ಸಲಹೆ ಕೊಟ್ಟಿದ್ದರು ಅಂದರೆ, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಭಾಳ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇಲ್ಲದ ರೀತಿಯಲ್ಲಿ ಚುನಾವಣೆನ ಮಾಡಬೇಕು, ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಒಂದೇ ಒಂದು ಸಂದೇಶವನ್ನು ಕೊಟ್ಟಿದ್ದರು. ಹಾಗಾಗಿ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಸೋತ ಅಭ್ಯರ್ಥಿಗಳಿರ್ಬೋದು, ಮುಖಂಡರುಗಳಿರ್ಬೋದು, ಬ್ಲಾಕ್ ಅಧ್ಯಕ್ಷರುಗಳು, ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು, ನಮ್ಮ ಹಿರಿಯ ನಾಯಕರಾದಂಥ ಜವರೇಗೌಡರು, ಪುಟ್ಟೇಗೌಡರು ಸಮೇತವಾಗಿ ನಾವೆಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ 2024 ಲೋಕಸಭಾ ಚುನಾವಣೆಯನ್ನು ಭಾಳ ಸಮರ್ಥವಾಗಿ ಕೆಲಸ ಮಾಡಿದ್ದೇವೆ. ಹಾಗೂ ಈ ಹಾಸನ ಜಿಲ್ಲೆಯ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮಾತನಾಡಿ, ಕೆಬಿಪಾಳ್ಯದಲ್ಲಿ ಜೆಡಿಎಸ್ ಕಾರ್ಯಕರ್ತರು ನಡೆಸಿರುವ ಹಲ್ಲೆ ಖಂಡನೀಯ. ಕೂಡಲೇ ತಪ್ಪಿತಸ್ಥರನ್ನ ಬಂಧಿಸಿ ಅವರ ಮೇಲೆ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಮಾಡಿದ ನಂತರ ಕೊಟ್ಟಂಥ ವರದಿ ಆಧಾರದ ಮೇಲೆ ಹೆಡ್ ಇಂಜುರಿ ಆಗಿ ಫ್ರ್ಯಾಕ್ಚರ್ ಇರೋದ್ರಿಂದ ಮತ್ತು ಬ್ಲೀಡಿಂಗ್ ಆಗಿರೋದ್ರಿಂದ ಪಾಸಿಬಿಲಿಟಿ ಆಫ್ ಕ್ಲಾಟ್, ಬ್ಲಡ್ಡು ಎಪ್ಪುಕಟ್ಟೋ ಸಾಧ್ಯತೆ ಇದೆ. ಹಾಗಾಗಿ ಶಿಫ್ಟ್ ಮಾಡೋದು ಉತ್ತಮ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆ ಪ್ರಕಾರ ಕೂಡಲೇ SP ಅವರು DIG ಅವ್ರ ಜೊತೆ ಚರ್ಚೆ ಮಾಡಿದ ನಂತರ ವೈದ್ಯರ ಸಲಹೆ ಮೇರೆಗೆ ನಿಮ್ಹಾನ್ಸ್ ಹಾಸ್ಪಿಟಲ್ಗೆ ತಗೊಂಡೋಗಿದ್ದಾರೆ. ಘಟನೆ ಹಿನ್ನೆಲೆಯನ್ನು ತಿಳ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ತಾಯಿ ಅನುಪಮ ಅವರು ಆ ಕೆಬಿಪಾಳ್ಯ ಅನ್ನೋ ಗ್ರಾಮಕ್ಕೆ ಬರ್ತಾರೆ. ಸಂಜೆ 4:45 ಗಂಟೆ ಸುಮಾರಿನಲ್ಲಿ ಅವರಲ್ಲಿ ಬಂದಂಥ ಸಂದರ್ಭದಲ್ಲಿ ಆ ಅನುಪಮ ಅವರು ಆ ಗ್ರಾಮಕ್ಕೆ ಬರಬಾರ್ದು ಅಂತೇಳಿ JDS ಮುಖಂಡರುಗಳು ತಡೀತಾರೆ. ಯಾಕೆ ತಡೀತಾ ಇದ್ದಾರೆ ನಮ್ಮ ಇವ್ರು ಬರಲಿಕ್ಕೆ ಅಂತೇಳಿ ನಮ್ಮ ಅಭ್ಯರ್ಥಿ, ನಮ್ಮ ಪಕ್ಷದ ಫಾಲೋವರ್ಸ್ಗಳು ಪ್ರಶ್ನೆ ಮಾಡ್ತಾರೆ. ಒಬ್ರಿಗೊಬ್ರಿಗೆ ಒಂದು ಸ್ವಲ್ಪ ವಾದ ವಿವಾದ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಅನುಪಮ ಅವರು ಅಲ್ಲಿಂದ ಹೊರಡ್ತಾರೆ, ಏನೂ ಆಗಲ್ಲ ಗಲಾಟೆ ಅಂತ. ತದನಂತರದಲ್ಲಿ JDS ಪಕ್ಷದ ಏನು ಫಾಲೋವರ್ಸ್ಗಳಿದ್ದರು ಅವರು ಏಕಾಏಕಿ ರಾಡ್ನಿಂದ ಹಲ್ಲೆ ಮಾಡಿ ಹೆಡ್ ಇಂಜುರಿ ಮಾಡಿದ್ದಾರೆ. ಸುಮಾರು 4 ಜನಕ್ಕೆ ಗಾಯ ಆಗಿದೆ. 4 ಜನ ಗಾಯಾಳುಗಳ ಪೈಕಿ ಒಬ್ಬನಿಗೆ ಹೆಡ್ ಇಂಜುರಿ ಆಗಿರ್ತಕ್ಕಂಥವ್ರು ಈಗಾಗಲೇ ಹೇಳಿದಾಗೆ ನಿಮ್ಹಾನ್ಸ್ಗೆ ಶಿಫ್ಟ್ ಆಗಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಸಭೆ ಮಾಜಿ ಸದಸ್ಯ HK ಜವರೇಗೌಡ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ತಾರಾ ಚಂದನ್, ಮುಖಂಡರಾದ ಅಶೋಕ್, ಚಂದ್ರಶೇಖರ್ ಇದ್ದರು.
ನಗರದ ಕೆಆರ್ಪುರಂನಲ್ಲಿರುವ ಶ್ರೀ ಹಾಸನಾಂಬ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್ನ 3ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಏಪ್ರಿಲ್ 30ರಂದು ನುರಿತ ತಜ್ಞ ವೈದ್ಯರ ತಂಡದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ಎಂಡಿ ಮತ್ತು ವೈದ್ಯಕೀಯ ನಿರ್ದೇಶಕ ಡಾ ಜಿಎನ್ ಬಸವರಾಜು ತಿಳಿಸಿದರು. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಪಿ, ಎಸಿಜಿ, ಜಿಆರ್ಬಿಎಸ್, ಯುಎಸ್ಜಿ, 2D ಎಕೋ, ರಕ್ತ ಪರೀಕ್ಷೆ, ಎಂಡೋಸ್ಕೋಪಿ ಮತ್ತು ಕೊಲೊನೋಸ್ಕೋಪಿ ಪರೀಕ್ಷೆಯನ್ನ ಉಚಿತವಾಗಿ ಮಾಡಲಾಗುವುದು. ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಆಸ್ಪತ್ರೆಯಲ್ಲಿ ನಡೆಯುವ ಶಿಬಿರದಲ್ಲಿ ಅರ್ಹರು ಇದರ ಲಾಭ ಪಡೆಯಬೇಕು. ಕಳೆದ 1.5 ವರ್ಷದಿಂದ ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಲ್ಲೂ ತಮ್ಮ ಆಸ್ಪತ್ರೆ ತಂಡದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡುವ ಮೂಲಕ ಜನರಿಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ. ನಿಸ್ವಾರ್ಥ ಸೇವೆ, ಪ್ರಾಮಾಣಿಕ ಪ್ರಯತ್ನ, ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳ ಜನರ ಮೆಚ್ಚುಗೆಯ ಕಾರ್ಯನಿರ್ವಹಣೆಗೆ ಮೇ 1ಕ್ಕೆ 3 ವರ್ಷ ತುಂಬಿದೆ. ನನ್ನ ಕನಸಿನ ಸಸಿ ಸುಂದರ ಮರವಾಗಿ ಬೆಳೆಯುತ್ತಿದ್ದು ಮಾನವೀಯತೆ ಸೇವೆಗೆ ಬೆನ್ನೆಲುಬಾಗಿ ನಿಂತಿರುವ ಈ ಆಸ್ಪತ್ರೆಯನ್ನ ಹೆಮ್ಮರವಾಗಿಸುವ ಕನಸು ನಮ್ಮದು. ಜನರ ಪ್ರೀತಿ, ವಿಶ್ವಾಸ, ನಂಬಿಕೆ ಗಳಿಸುವಲ್ಲಿ ಶ್ರೀ ಹಾಸನಾಂಬ ಆಸ್ಪತ್ರೆ ಸಾಫಲ್ಯ ಕಂಡಿದೆ. ಗುಣಮಟ್ಟ ಹಾಗೂ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜನರ ಆರ್ಥಿಕ ಪರಿಸ್ಥಿತಿ, ವಿದ್ಯೆ, ಊರು ಹಿನ್ನೆಲೆ ಲೆಕ್ಕಿಸದೆ ಸತತ ಅವರ ಸ್ವಸ್ಥ ನಗುವಿನಿಂದ ಆಶಯದೊಂದಿಗೆ ಕೆಲಸ ಮಾಡುತ್ತಿದ್ದೇವೆ ಎಂದರು. ವೆಲ್ ಎಕ್ವಿಪ್ಡ್ ವೆಂಟಿಲೇಟರ್ಸು ಮತ್ತು ಎಲ್ಲ ಎಕ್ವಿಪ್ಮೆಂಟ್ ಇರುವಂಥ ಒಳ್ಳೆ ICU ಇದೆ, NICU ಇದೆ, ಮತ್ತು 3 ಶಸ್ತ್ರಚಿಕಿತ್ಸಾ ಕೊಠಡಿ ಇರುವಂಥ ಆಪರೇಷನ್ ಥಿಯೇಟರ್, ಸುಸಜ್ಜಿತ ಶಸ್ತ್ರಚಿಕಿತ್ಸಾ ಕೊಠಡಿಗಳಿರುವಂಥ ಆಸ್ಪತ್ರೆ, 70 ಬೆಡ್ ಸಾಮರ್ಥ್ಯ ಇರುವಂಥ ಆಸ್ಪತ್ರೆ ಇದೆ. ನಮ್ಮಲ್ಲಿ ಉನ್ನತ ಹಾಗೂ ಅತ್ಯುನ್ನತ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಾಯಿದ್ದೀವಿ. ICU ಕೇರ್ ಚೆನ್ನಾಗಿದೆ. ಇಂಟೆನ್ಸಿವಿಸ್ಟ್, ಫುಲ್ ಟೈಮ್ ಇಂಟೆನ್ಸಿವಿಸ್ಟ್ ಅಂದರೆ ICU ಸ್ಪೆಷಲಿಸ್ಟು, ಫುಲ್ ಟೈಮ್ ಇಂಟೆನ್ಸಿವಿಸ್ಟ್ ಇದ್ದಾರೆ, ನ್ಯೂರೋ ಸರ್ಜನ್ ಇದ್ದಾರೆ, ಟ್ರಾಮಾ ಕೇರ್ ಸೆಂಟ್ರ್ ಇದೆ, ಎಲ್ಲ ಇದೆ. ಇದು ನಮ್ಮ ಹಾಸ್ಪಿಟಲ್ ಇಂಟ್ರೊಡಕ್ಷನ್ ಜೊತೆಗೆ 2021 ಮೇ 1ನೇ ತಾರೀಕು ನಮ್ಮ ಆಸ್ಪತ್ರೆ ಶುರುವಾಯಿತು. ಶ್ರೀ ಹಾಸನಾಂಬ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶುರುವಾಗಿದ್ದು ಇಲ್ಲಿಗೆ ನಾವು 3 ವರ್ಷ ತುಂಬ್ತಾ ಇದ್ದೀವಿ. ಈ ಸಂತೋಷನ ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಪ್ರೆಸ್ ಮೀಟ್ ಕರೆದಿದ್ದೀನಿ. ಇದ್ರ ಜೊತೆಗೆ ಏನಂತಂತಂದರೆ 3ನೇ ವರ್ಷದ ತುಂಬಿದ ಈ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಮ್ಮ ಆಸ್ಪತ್ರೆಯಲ್ಲೇ ಹಮ್ಮಿಕೊಂಡಿದ್ದೀವಿ. ಅದು 30. ಈ ವೇಳೆ ಕೀಲು ಮತ್ತು ಮೂಳೆ ತಜ್ಞ ಡಾ ಜಿಎ ಪ್ರಶಾಂತ್, ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕರಾದ ಶಶಿಕಲಾ ಪಾಟೀಲ್ ಇದ್ದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಕಳಕಪ್ಪ ಕಂಬಳಿಯವರು ಬಿಜೆಪಿ ತೊರೆದು ಕಾಂಗ್ರೆಸ್ ಬೆಂಬಲಿಸಲಾಗುವುದೆಂದು ತಿಳಿಸಿದರು. ಗುರುವಾರ ಕುಕ್ಕನೂರಿನ ತಮ್ಮ ನಿವಾಸದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 3.5 ವರ್ಷದ ಹಿಂದೆ ಬಿಜೆಪಿ ಸೇರ್ಪಡೆಯಾಗಿದೆ. ತಮ್ಮ ಸ್ಥಾನಕ್ಕೆ ಅನುಗುಣವಾಗಿ ಬಿಜೆಪಿ ತಮಗೆ ಸ್ಪಂದಿಸಲಿಲ್ಲ. ಬೇರೆ ಬೇರೆ ರೀತಿಯಾಗಿ ಬೇಸರ ತರುವಂತೆ ಬಿಜೆಪಿ ಮುಖಂಡರು ವರ್ತಿಸಿದ್ದಾರೆ. ಮುಂದೆ ಅನಿವಾರ್ಯವಾಗಿ ಕಾಂಗ್ರೆಸ್ ಬೆಂಬಲಿಸುವುದಾಗಿ ತಿಳಿಸಿದರು. ಒಂದಷ್ಟು ದಿನ ಬಿಜೆಪಿ ಪಕ್ಷವಾಗಿದ್ದು ಅದು ಒಡನಾಟ ಇತ್ತು, ಸಡನ್ ಆಗಿ ಡಿಸಿಷನ್ ಹೋಗ್ಬೇಕಾದ ಕಾರಣ ಅದೇ ಕಾರಣ ಬಿಜೆಪಿ ಸರಿಯಾದ ಸ್ಥಾನಮಾನ ಗೊತ್ತಿಲ್ಲ. ನಾವು ಗ್ರಾಸವಾದ ಚರ್ಚೆ ಆಗ್ತದೆ. ಅದಕ್ಕೆ ಏನು ಸರಿಯಾಗಿ ಇರಿಸ್ಕೊಂಡು ಬಿಜೆಪಿ ಗೌರವ ಸ್ಥಾನಮಾನ ಕೊಟ್ಟಿಲ್ಲ ಅಭಿಪ್ರಾಯ ಅದು ಸಲ ಹೊರಗೆ ಬಂದಾಗ ಆ ಥರ ಹೌದು ಸರ. ಈಗ ಮೊದಲು ನೀವು ಕಾಂಗ್ರೆಸ್ನಲ್ಲಿ ಇದ್ರಿ ಸರ್, ಅಲ್ಲಿ ಯಾಕೋ ನಿಮ್ಗೆ ಹೋಗ್ಲಿಲ್ಲ, BJP ಬಂದ್ರಿ. BJPನೂ ಅಲ್ಲಿ ನಿಮ್ಗೆ ಹೋಗ್ಲಿಲ್ಲೋ ಏನೋ ನಿಮ್ಮ ಆಂತರಿಕ ಸಮಸ್ಯೆಗಳು ನಮ್ಗೆ ಗೊತ್ತಾಗಲ್ಲ. ಬಟ್ ಅಲ್ಲಿ ಬಿಟ್ರಿ, ಈಗ ಮತ್ತೆ ಒಳ್ಳೆ ಕಾಂಗ್ರೆಸ್ ಒಲವು ತೋರಿಸ್ತೀರಿ. ಕಾಂಗ್ರೆಸ್ ಬಸ್ನಲ್ಲಿ ಇದ್ರಿ ಅಂತ ಅಲ್ಲಲ್ಲ, ಆಯ ಬೆಂಬಲ ಕೊಟ್ಟರು ಕೂಡ ಇವತ್ತೆಲ್ಲ ನಾಳೆ ಆ ಫಸಲಿ ಸಮೀಪ ಬಂದಿರಿ ನೀವು. ಯಾವುದು ಕಾಂಗ್ರೆಸ್ಸಿನ ಫಸಲಿ ಸಮೀಪ ಬಂದಿರಿ ಅಂತ ಲೆಕ್ಕದು ನಮ್ಮ ಯಾವುದೇ ಪಕ್ಷದಲ್ಲಿ ಸೇರಲ್ಲ, ಸಪೋರ್ಟ್ ಮಾತ್ರ ಹೊರಗಿಂದ ಸಪೋರ್ಟ್ ಮಾಡ್ತೀರಿ. ಇವತ್ತು ಕಾಂಗ್ರೆಸ್ನೂ ಇಲ್ಲ, ಬಿಜೆಪಿನೂ ಇಲ್ಲ. ಹಾಗಿದ್ರೆ ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಚಾಮರಾಜನಗರ ಜಿಲ್ಲೆಯ ಮೀಸಲು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜ್ ರವರು ಮತದಾನ ನಡೆದ ನಂತರ ದಿನವಾದ ಇಂದು ಕ್ಷೇತ್ರದ ಮತದಾರರುಗಳಿಗೂ ಹಾಗೂ ಪಕ್ಷದ ಮುಖಂಡರು, ಕಾರ್ಯಕರ್ತರುಗಳಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಮತದಾರ ಬಂಧುಗಳು ವಿಶೇಷವಾಗಿ ನನ್ನ ವ್ಯಕ್ತಿತ್ವ, ಗುಣಲಕ್ಷಣಗಳನ್ನು ಗುರುತಿಸಿ ಪಕ್ಷ ಭೇದ ಮರೆತು ನನ್ನನ್ನು ಬೆಂಬಲಿಸಿ ಅತ್ಯಧಿಕ ಅಂತರದ ಮತಗಳಿಂದ ಜಯಗಳಿಸಬೇಕೆಂದು ಮತ ಚಲಾಯಿಸಿದ್ದು ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ. ಗೆಲುವು ಸಾಧಿಸಿದ ನಂತರ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಸ್ಪಂದಿಸುವುದಾಗಿ ತಿಳಿಸಿದರು. ಲೋಕಸಭಾ ಕ್ಷೇತ್ರದ ಚುನಾವಣೆ ನಿನ್ನೆ ಮುಗಿದಿದೆ. ಎಲ್ಲ ಪ್ರೀತಿಯಿಂದ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಇದಕ್ಕೆ ಜಾತ್ಯತೀತ ಜನತಾ ದಳದ ಶಕ್ತಿ ಕೂಡ ಕೂಡಿಕೊಂಡಿದೆ. ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ನಾಯಕರುಗಳಾಗಿರುವ BS ಯಡಿಯೂರಪ್ಪ ಸಾಹೇಬರು, HD ದೇವೇಗೌಡ ಸಾಹೇಬರು
ವಿಜೇಂದ್ರಣ್ಣವರು, ಕುಮಾರಣ್ಣವರ ಸಂಪೂರ್ಣವಾದಂಥ ಒಂದು ಶಕ್ತಿಯನ್ನು ಅವರಿಗೆ ದಾರಿ ಹರಿದಿದ್ದಾರೆ. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಆದಷ್ಟು ತಮ್ಮ ದೈನಂದಿನ ಚಟುವಟಿಕೆಗಳ ರೀತಿಯಲ್ಲಿ ಪಕ್ಷ ಕಟ್ಟಂಥ ಹಿನ್ನೆಲೆಯಲ್ಲಿ ನಿನ್ನೆ ಭಾಳಷ್ಟು ಚೆನ್ನಾಗಿ ಚುನಾವಣೆಯನ್ನು ಮಾಡಿದ್ದಾರೆ. ಈ ಚುನಾವಣೆ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕರು ಕೂಡ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ, ಚುನಾವಣೆಯಲ್ಲಿ ಮತದಾನ ಮಾಡಿದ್ದಾರೆ ಮತ್ತು ಇನ್ನೂ ಅನೇಕ ರೀತಿಯಲ್ಲಿ ನನಗೆ ಸಹಾಯವನ್ನು ಮಾಡಿದ್ದಾರೆ. ನನಗೆ ಸಹಾಯ ಮಾಡಿರ್ತಕ್ಕಂಥ ಈ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ತಮ್ಮ ತನು ಮನ ಧನಗಳನ್ನು ದಾರಿ ಎರೆದಿರ್ತಕ್ಕಂಥ ಎಲ್ಲ ಪ್ರೀತಿ ಪಾತ್ರರಿಗೆ, ಎಲ್ಲ ಬಂಧುಗಳಿಗೆ, ಕಾರ್ಯಕರ್ತ ಬಂಧುಗಳಿಗೆ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನೊಬ್ಬ ವ್ಯಕ್ತಿಯಲ್ಲ, ನನ್ನೊಂದು ಶಕ್ತಿಯಾಗಿ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ತಾವು ಚಾಲನೆ ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ. ಈ ವೇಳೆ ಬಿಜೆಪಿ ಮುಖಂಡರುಗಳಾದ ಮಾಜಿ ನಗರಸಭಾ ಸದಸ್ಯ ಕೆಕೆ ಮೂರ್ತಿ, ಜಿ ಮಹದೇವ, ಉಗನಿಯ ಮೂರ್ತಿ, ಉಷಾರಾಣಿ, ಇನ್ನು ಹಲವು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಭಾಗವಹಿಸಿದ್ದರು. ವರದಿ ಜೆ ಸ್ಯಾಮ್ಯುಯಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಮತದಾನಕ್ಕೆ ತೆರಳುವ ವೇಳೆ ಆಕಸ್ಮಿಕವಾಗಿ ಸಂಭವಿಸಿದ ಅಪಘಾತದಲ್ಲಿ 14ಕ್ಕೂ ಹೆಚ್ಚು ಮತದಾರರು ಗಾಯಗೊಂಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕೇರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಸಿಂಗಾಪುರ ಗ್ರಾಮದ 14ಕ್ಕೂ ಹೆಚ್ಚು ಮತದಾರರು ಮಂಡ್ಯ ಲೋಕಸಭಾ ಚುನಾವಣೆ ಹಿನ್ನೆಲೆ ದೊಡ್ಡಸೋಮನಹಳ್ಳಿ ಗ್ರಾಮದ ಮತಗಟ್ಟೆಯಲ್ಲಿ ಮತದಾನ ಮಾಡಲು ಕೊಂಡೊಯ್ಯುತ್ತಿದ್ದ ವಾಹನ ಶುಕ್ರವಾರ ಮಧ್ಯಾಹ್ನ 11:35 ಸಮಯದಲ್ಲಿ ಆಕಸ್ಮಿಕವಾಗಿ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದೆ. ಈ ವೇಳೆ 9 ಜನಕ್ಕೆ ತೀವ್ರ ಸ್ವರೂಪದ ಗಾಯಗಳಾಗಿದ್ದು, ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಆಸ್ಪತ್ರೆಗೆ ತುರ್ತಾಗಿ ರವಾನಿಸಿದ್ದಾರೆ. ಸಣ್ಣ ಪುಟ್ಟ ಗಾಯಗೊಂಡ 4ರನ್ನ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿದು ಬಂದಿದ್ದು, ಅದೃಷ್ಟಕರ ಅಪಘಾತದಲ್ಲಿ ಯಾವುದೇ ಜೀವಹಾನಿಯಾಗದೆ ಕೂದಲು ಎಳೆ ಅಂತರದಲ್ಲಿ ಭಾರೀ ಅವಘಡದಿಂದ ಪಾರಾಗಿದ್ದಾರೆ ಎನ್ನಲಾಗಿದೆ. ಸುದ್ದಿಯೊಂದಿಗೆ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಜಿಲ್ಲಾದ್ಯಂತ ನಡೆದ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯ ದಿನದಂದು ಕೊರಟಗೆರೆ ತಾಲೂಕಿನ ಹೊಳನವಳ್ಳಿ ಹೋಬಳಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಗುಡಿಸಲಿಗೆ ಬೆಂಕಿ ಬಿದ್ದ ಕಾರಣದಿಂದಾಗಿ ಸುಮಾರು 10ಕ್ಕೂ ಹೆಚ್ಚು ಗುಡಿಸಲು ಭಸ್ಮವಾಗಿ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿದೆ. ಈ ಕುರಿತು ತಾಲೂಕಿನ ಯಲ್ಲಾರಾಂಪುರ ಕುಂಚಟಿಗ ಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಮಾತನಾಡಿದ ಅವರು, ಸ್ಥಳವನ್ನು ಪರಿಶೀಲನೆ ನಡೆಸಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಬಡವರಿಗೆ ಶಾಶ್ವತ ಸೂರು ಕಲ್ಪಿಸಿ ಪರಿಹಾರ ಒದಗಿಸಬೇಕು ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಮಾತನಾಡಿ, ಊರಿನ ಹೊರವಲಯದಲ್ಲಿ ನಿವೇಶನ ವಂಚಿತರು ಅನೇಕ ವರ್ಷಗಳಿಂದ ಗುಡಿಸಲುಗಳನ್ನು ಹಾಕಿಕೊಂಡಿದ್ದಾರೆ. ಆಕಸ್ಮಿಕವಾಗಿ ಕಾಣಿಸಿಕೊಂಡ ಬೆಂಕಿಯಿಂದ 10 ಗುಡಿಸಲು ಸಂಪೂರ್ಣವಾಗಿ ಭಸ್ಮವಾಗಿ ಗುಡಿಸಲಿನಲ್ಲಿದ್ದ ವಸ್ತು ಸುಟ್ಟು ಬೂದಿಯಾಗಿವೆ. ಈ ಸಂಬಂಧ ಅಧಿಕಾರಿಗಳೊಡನೆ ಚರ್ಚಿಸಿ ತಕ್ಷಣಕ್ಕೆ ಸಂತ್ರಸ್ತರಿಗೆ ಊಟದ ವಸತಿ ವ್ಯವಸ್ಥೆ ಮಾಡಲಾಗಿದ್ದು, ಪರಿಸ್ಥಿತಿಯನ್ನ ಅರಿತ ಸ್ವಾಮೀಜಿಗಳು ಹಾಗೂ ಇತರರು ಇವರ ಸಹಾಯಕ್ಕೆ ಧಾವಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಿವೇಶನ ಹಂಚಿಕೆ ಮಾಡುವ ಕೆಲಸ ಮಾಡುತ್ತೇವೆ ಎಂದರು. ಕೊರಟಗೆರೆ ತಾಲೂಕು ಒಳನಹಳ್ಳಿ ಹೋಬಳಿಯ ಚಿಂಪಕನಹಳ್ಳಿ ಗ್ರಾಮದಲ್ಲಿ ನಿನ್ನೆ ನಡೆಯಬಾರ್ದಂಥ ಒಂದು ದುರ್ಘಟನೆ ಇವತ್ತು ನಿನ್ನೆ ಸಂಭವಿಸಿದೆ. ಸುಮಾರು 10 ಗುಡಿಸಲು ಸಂಪೂರ್ಣವಾಗಿ ಭಸ್ಮಾಗಿ ಯಾವುದೇ ಥರದ ಪ್ರಾಣಹಾನಿಯಾಗಿಲ್ಲ. ಸಣ್ಣ ಪುಟ್ಟ ಜಾನುವಾರುಗಳು ಕೂಡ ಒಂದಿಷ್ಟು ಸಮಸ್ಯೆಗಳಾಗಿದೆ ಅಂತೇಳಿ ಕೇಳ್ಪಟ್ಟು, ಹಿಂದೆ 3 ವರ್ಷದ ಹಿಂದೆ ಕೂಡ ಇದೇ ಗ್ರಾಮದಲ್ಲಿ ಇದೇ ಜಾಗದಲ್ಲಿ ಒಂದು 4-5 ಗುಡಿಸಲು ಅವತ್ತು ಒಂದು ಭಾಗಶಃ 70% ನಾಶ ಆಗಿತ್ತು. ಇವತ್ತು 10 ಗುಡಿಸಲು ಸಂಪೂರ್ಣವಾಗಿ ಭಸ್ಮ ಆಗಿದೆ. ಹಿಂದೆ ಕೂಡ ನಾನು ಅಂದಿನ ಶಾಸಕರು ಮತ್ತು ಇವತ್ತಿನ ಗೃಹ ಸಚಿವರು ಕೂಡ ನಾನು ಹಿಂದೆ ಮಾತನಾಡಿದ್ದೆ, ಈ ಭಾಗದಲ್ಲಿ ಒಂದು ಶಾಶ್ವತ ಒಂದು ಪರಿಹಾರ ಈ ಭಾಗದ ಜನರಿಗೆ ಆಗಬೇಕು ಅಂತೇಳಿ. ನಾನು ಬೆಳಗ್ಗೆ ತಾನೇ ಸನ್ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೀನಿ. ತುರ್ತಾಗಿ ಭಾಗದ ಜನರಿಗೆ ಶಾಶ್ವತವಾಗಿರುವಂಥ ಸೂರನ್ನು ಕಲ್ಪಿಸಿಕೊಡುವಂಥ ಕೆಲಸ ಆಗಬೇಕಾಗಿದೆ. ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ವ್ಯಕ್ತಿಗಳಾಗ್ಬೋದು, ಬಡವರ ಎಲ್ಲ ವರ್ಗದವರಿಗೆ ಶ್ರೇಯೋಭಿವೃದ್ಧಿ ನಾವೆಲ್ಲರೂ ಕೂಡ ಸ್ಪಂದಿಸಬೇಕಾಗ್ತದೆ. ನಾನು ನೆರಳನೇ ಮಾಧ್ಯಮ ಮುಖಾಂತರ ನೋಡಿದಾಗ ನನಗೆ ತುಂಬ ನೋವಾಯಿತು. ತಕ್ಷಣ ನಾನು ಬೆಳಗ್ಗೆನೇ ನಾನು ಇಲ್ಲಿರುವಂಥ ಗ್ರಾಮ ಪಂಚಾಯತಿ ಸದಸ್ಯರಿಗೆ ದೂರವಾಣಿ ಕರೆಯನ್ನು ಮಾಡಿ ಅಲ್ಲಿಗೆ ಬೇಕಾದಂಥ ಅಟ್ಲೀಸ್ಟ್ ಸ್ವಲ್ಪ ದಿನಗಳಿಗಾದರೂ ಕೂಡ ನಮ್ಮ ಮಠದಿಂದ ಏನೆಲ್ಲ ಸಹಾಯ ಮಾಡ್ಬೋದು ಅಂತ ತಿಳ್ಕೊಂಡು ಇವತ್ತು ಬಂದು ಒಂದಿಷ್ಟು ದಿನನಿತ್ಯ ಬಳಕೆಯ ಪದಾರ್ಥಗಳನ್ನು ಅವರಿಗೆ ಶ್ರೀಮಠದಿಂದ. ಈ ಸಂದರ್ಭದಲ್ಲಿ ಶಿವ ಮಹಾಲಕ್ಷ್ಮಿ ನವಗ್ರಹ ಆಂಜನೇಯ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಸ್ ನಟರಾಜು ಸೇರಿದಂತೆ ಇತರರಿದ್ದರು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಲಕ್ಷಾಂತರ ರು ಮೌಲ್ಯದ ತೆಂಗಿನ ಮರಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಅಗ್ರಹಾರ ಬಾಚಹಳ್ಳಿ ಗ್ರಾಮದಲ್ಲಿ ನಡೆದಿದೆ.
ಚಿಲ್ಲದಹಳ್ಳಿ ಗ್ರಾಮದ ಎಲ್ಲೆಯಲ್ಲಿರುವ ಸರ್ವೆ ನಂಬರ್ 33/4ರಲ್ಲಿದ್ದ ಸುಮಾರು 1 ಎಕರೆ 10 ಗುಂಟೆಯಲ್ಲಿದ್ದ 15 ತೆಂಗಿನ ಮರಗಳು ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ನಾಶವಾಗಿದ್ದು, ಅಗ್ರಹಾರ ಬಾಚುಹಳ್ಳಿ ಗ್ರಾಮದ ನಿವಾಸಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎಬಿ ಕುಮಾರ್ ಅವರಿಗೆ ಸೇರಿದ ಜಮೀನಿನಲ್ಲಿ ಈ ಘಟನೆ ನಡೆದಿದೆ. ಜಮೀನಿನ ಮೇಲೆ ಹಾದು ಹೋಗಿರುವ ವಿದ್ಯುತ್ ತಂತಿಗಳು ಪರಸ್ಪರ ಸ್ಪರ್ಶಗೊಂಡು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಈ ಬೆಂಕಿ ಅವಘಡ ಸಂಭವಿಸಿದ್ದು, ವಿಷಯ ತಿಳಿದ ಕೂಡಲೇ ಆಗಮಿಸಿದ ಕೆಆರ್ಪೇಟೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಂದಿಸುವ ಮೂಲಕ ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ. ಘಟನೆ ಕುರಿತು ರೈತ ಎಬಿ ಕುಮಾರ್ ಕೆಆರ್ಪೇಟೆ ಟೌನ್ ಪೊಲೀಸ್ ಠಾಣೆಗೆ ಹಾಗೂ ಚೆಸ್ಕಾಂ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಲೋಕಸಭಾ ಚುನಾವಣೆ ಮುಕ್ತಾಯ. ಜಿಲ್ಲೆಯಲ್ಲಿ 77.68% ಮತದಾನ. ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ. ಜೆಡಿಎಸ್ ಕಾರ್ಯಕರ್ತರು ನಡೆಸಿರುವ ಹಲ್ಲೆ ಖಂಡನೀಯ. ಕೂಡಲೇ ತಪ್ಪಿತಸ್ಥರನ್ನ ಬಂಧಿಸಿ ಅವರ ಮೇಲೆ ಕ್ರಮ ಜರುಗಿಸಬೇಕು. ಮುಖಂಡ ದೇವರಾಜೇಗೌಡ ಆಗ್ರಹ. ಹಾಸನಾಂಬ ಆಸ್ಪತ್ರೆಗೆ 3ನೇ ವರ್ಷದ ಸಂಭ್ರಮ. ಏಪ್ರಿಲ್ 30ರಂದು ನುರಿತ ತಜ್ಞ ವೈದ್ಯರ ತಂಡದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಸದುಪಯೋಗಕ್ಕೆ ಡಾಕ್ಟರ್ ಜಿಎನ್ ಬಸವರಾಜು ಕರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.